ಕೆಪಿಎಸ್ಸಿ ಕರ್ಮಕಾಂಡದ ಕುರಿತಾಗಿ ಹೋರಾಟ ನಡೆಸುತ್ತಿದ್ದಂಥ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರ ಮೇಲೆ ಅಮಾನುಷವಾಗಿ ಕರ್ನಾಟಕದ ಸರ್ಕಾರ ನಡ್ಕೊಂಡಿದೆ. ಅವರು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದವರು, ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದವರು, ನ್ಯಾಯಯುತ ತನಿಖೆ ಆಗಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದವರು, ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಆಗಿರೋ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದವರು, ಅವರ ವಿರುದ್ಧ ದೌರ್ಜನ್ಯ ನಡೆಸೋದ್ರ ಮೂಲಕ ಈ ಸರ್ಕಾರ ಭ್ರಷ್ಟರನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಿದೆ. ಒಬ್ಬ IAS ಅಧಿಕಾರಿ ಜಿತೇಂದ್ರ ಇಡಿ ತನಿಖೆಗೆ ಸಿಗದೆ ನಾಪತ್ತೆ ಆಗ್ತಾರೆ. ಅಲ್ಲ, ಜ್ಞಾನೇಂದ್ರ ಇಡಿ ತನಿಖೆ ಸಿಗದೆ ನಾಪತ್ತೆ ಆಗ್ತಾರೆ. ಬ್ರಹ್ಮಾಂಡದ ಎಲ್ಲ ವಿಷಯಗಳನ್ನು ಕುರಿತು ಮಾತಾಡುವ ಗೃಹ ಸಚಿವರು ಜ್ಞಾನೇಂದ್ರನ ವಿಷಯಕ್ಕೆ ಕುರಿತಾಗಿ ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ. ಇದರಿಂದ ಸ್ವಾಭಾವಿಕವಾಗಿ ಭ್ರಷ್ಟರನ್ನ ಕಾಂಗ್ರೆಸ್ ಸರ್ಕಾರ ರಕ್ಷಣೆ ಮಾಡ್ತಾ ಇದೆ ಅನ್ನೋ ಭಾವನೆ ಇದೆ. ನಾನು ತಕ್ಷಣ ಆಗ್ರಹಿಸ್ತೇನೆ, ಯಾರ್ಯಾರನ್ನ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ನೀವು ಬಂಧಿಸಿದಿರಿ ಅವ್ರನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಅವ್ರ ಮೇಲೆ ದೌರ್ಜನ್ಯ ನಡೆಸಿದ ಕುರಿತಾಗಿ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಆಗ್ರಹಿಸ್ತೇನೆ.